ಸರ್ ಹೇಳಿ ಈಗ ಸೋಲೂರು ಹೋಬಳಿ ಕಡೆಗೂ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಂಡಿದೆ. ಸೋಲೂರು ಹೋಬಳಿ ಜನ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ನೋಡಿ, ಇನ್ನೂ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಸಮಯ ಇನ್ನೂ ಕೂಡ ಬಂದಿಲ್ಲ. ಯಾಕೆ ಅಂತ ಕೇಳ್ರಿ. ಇನ್ನೂ ಕ್ಯಾಬಿನೆಟ್ ಅಲ್ಲಿ ಇದ್ದು ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಆದ್ಮೇಲೆ ಎತ್ಕೋಬೇಕು. ಕ್ಯಾಬಿನೆಟ್ ಆದ್ಮೇಲೆ ಗೆಜೆಟ್ಗೆ ಹೋಗ್ಬೇಕು. ಗೆಜೆಟ್ ಅಲ್ಲಿ ಸಕ್ಸಸ್ ಆದ್ಮೇಲೆ ಸಂಭ್ರಮಾಚರಣೆ ಮಾಡಲಿ, ನಾನು ಬೇಡ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಇನ್ನು ಈಗ ತಾನೇ ಕ್ಯಾಬಿನೆಟ್ ಅಲ್ಲಿ ಸಕ್ಸಸ್ ಆಗೈತೆ. ಕ್ಯಾಬಿನೆಟ್ ಇಟ್ಬಿಟ್ಟು ಅದನ್ನ ತಗೊಂಡೋಗಿ ಗೆಜೆಟ್ ಕೊಟ್ಟು ಗೆಜೆಟ್ ಇಂದ ಅನುಮೋದನೆ ಪಡೆದು ಬಂದ್ಮೇಲೆ ಸಂಭ್ರಮಾಚರಣೆ ಮಾಡ್ಲಿ. ಅದ್ರ ಜೊತೆಯಲ್ಲಿ ಏನ್ ನೆನ್ನೆ ಮೊನ್ನೆಯಿಂದ ಬೇಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ರೋಲ್ ಕಾಲ್ಗಳು ಕೆಲ ಜನವ್ರು ಏನೇನೋ ಪಾಪ ಮಾತಾಡ್ತಾ ಇದ್ರು. ಮಾತಾಡ್ಲಿ, ನನಗೇನು ಬೇಜಾರಿಲ್ಲ. ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ಏನು ಪಾಕಿಸ್ತಾನದಲ್ಲಿ ಗಡಿ ಬಾದಿರ್ತಕ್ಕಂಥ ಗೆತ್ಕೊಂಬಂದಿ ಸೋಲೂರು ನೆಲಮಂಗಲ ಸೇರಿಸಿಲ್ಲ ಶಾಸಕರು, ಮೊದಲನೇದು. ಅಥವಾ ಬ್ರಿಟಿಷ್ನವ್ರು ಯುದ್ಧ ಮಾಡ್ಬಿಟ್ಟೆ ಅಂತ ತಮ್ಮಂದು ಬಿಟ್ಟಿಲ್ಲ. 2008ರಿಂದ ಈಚೆಗೆ ರಾಮನಗರ, ಮಾಗಡಿ, ಚನ್ನಪಟ್ಟಣ, ಬೆಂಗಳೂರು ಗ್ರಾಮಾಂತರ, ನೆಲಮಂಗಲ ಇವೆಲ್ಲ ಸೇರಿ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಸಣ್ಣ ಭಾಗ ಅದು. ನಾವು ಕೂಡ ಅದಕ್ಕೆ ಹೋರಾಟ ಮಾಡ್ಕೊಂಬಂದಿಲ್ಲ. ಇದನ್ನ ಎಲ್ಲೋ ಒಂದ್ ಕಡೆ ಆಡಳಿತಕ್ಕಾಗಿ ಬಹಳ ತೊಂದರೆ ಆಗ್ತದೆ, ಇಲ್ಲ ಮಾಗಡಿ ಕಡೆಗಿರ್ಲಿ, ಇಲ್ಲ ನೆಲಮಂಗಲಕ್ಕಿರ್ಲಿ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನುಕೂಲ ಆಗೋ ರೀತಿಗೆ ವೋಟಿಂಗ್ ಬಂದು ನೆಲಮಂಗಲಕ್ಕೆ ಹಾಕೋದಂತೆ, ಆಡಳಿತಾತ್ಮಕವಾಗಿ ಬಂದು ಮಾಗಡಿ ಹೋಗೋದಂತೆ ಅಂತಕ್ಕಂಥಾದಾಗ ಕಾರ್ಯಕಲಾಪಗಳು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಿತ್ತು. 2008ರಲ್ಲಿ ಏನ್ ಡಿಮಾಲಿಟೇಷನ್ ಆದಿಂದ ಈಚೆಗೆ ಈ ಕೂಗು ಅವತ್ತಿಂದನೂ ಕೂಡ ಬರ್ತಲೇ ಇತ್ತು. ಅದು ನೆಲಮಂಗಲದಲ್ಲಿ ಇವತ್ತಿಂದ ಏನು ನೆನ್ನೆ ಮೊನ್ನೆ ಏನು ಅದು ಅಕಸ್ಮಾತ್ ಏನೋ ದೊಡ್ಡ ಹೋರಾಟ ಮಾಡಿ ಯುದ್ಧ ಮಾಡಿ ತಂದಿರತಕ್ಕಂಥದ್ದು ಏನಲ್ಲ ಇದು. ನೆನ್ನೆ ಗೆಜೆಟ್ ಅಲ್ಲಿ ಏನು ಕ್ಯಾಬಿನೆಟ್ ಅಲ್ಲಿ ಏನು ಅನುಮೋದನೆ ಆಯ್ತಲ್ಲ, ಅನುಮೋದನೆ ಆಗೋದಕ್ಕಿಂತ ಮುಂಚಿತವಾಗಿ ಕೆಲವು ವಿಚಾರ ಹೇಳ್ಬೇಕು ಅಂತಂದ್ರೆ 2008ರಿಂದ ಹಿಡಿದು 2023ವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಇದ್ರ ಶ್ರಮ ಆಗ್ತಾ ಬರ್ತಾವ್ರೆ. 2008ರಲ್ಲಿ ಶಾಸಕರಾದ ನಾಗರಾಜ್ ಅವರು ಅವತ್ತು ಬೇಡಿಕೆ ಸ್ಟಾರ್ಟ್ ಮಾಡಿದ್ರು. ಅವತ್ತು ಸ್ಟಾರ್ಟ್ ಮಾಡಿದ ಬೇಡಿಕೆ 2013ರಲ್ಲಿ ತಿರುಗಾ ಪುಷಪ್ ಆಯ್ತು. 2013ರಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು JDS ಇಂದ ಗೆದ್ಮೇಲೂ ಕೂಡ ಸ್ಟಾರ್ಟ್ ಮಾಡಕ್ ಹೋದ್ರು. ಅವಾಗ ಗೌರ್ಮೆಂಟ್ ಇದ್ದಿದ್ದೆ, ಅದು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಕೆಲಸ ಆಗ್ಲಿಲ್ಲ. 2008ರಲ್ಲಿ ಹೊಸ ಡಿಮಿಟೇಷನ್ ಆಗಿದ್ರಿಂದ ಅದ್ರ ಕೂಗೇನು ಅಷ್ಟೋ ಜೋರಾಗಿರ್ಲಿಲ್ಲ. ಎಲ್ಲ ಪ್ರಯತ್ನ ಮಾಡ್ತಾ ಬರ್ತಾವ್ರು, ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಇದನ್ನ ಮಾಡ್ಬೇಕು ಅಂತೇಳಿ ನಮ್ಮ BJP ಶಾಸಕರಾಗಲಿ JDS ಶಾಸಕರಾಗಲಿ ಎಲ್ಲರೂ ಕೂಡ ಹೋರಾಟ ಮಾಡ ಬರ್ತಾವ್ರೆ. 2013ರಲ್ಲಿ JDS ಶಾಸಕರಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಆದ್ರೂ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸುಮ್ಮನೆ ಕೂತಿರ್ಲಿಲ್ಲ, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತಾ ಬಂದ್ರು. ನೀವು ಮಾಡಬೇಕು, ಸೋಲೂರ್ಗೆ ಏನಾದ್ರು ಕೂಡ ಒಂದು ದಾರಿ ಮುಟ್ಟಿಸ್ಬೇಕು ಅಂತೇಳಿ ಕರೆಸ್ಪಾಂಡೆನ್ಸ್ ಮಾಡ್ಸಾ ಬಂದ್ರು. 2018ರಲ್ಲಿ ತಿರ್ಗಾ ಕೋಲಿಷನ್ ಗೌರ್ಮೆಂಟ್ ಬಂತು, ಕುಮಾರಸ್ವಾಮಿ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಅವತ್ತು ಕೂಡ ಇಮ್ಮಿಡಿಯೇಟ್ಲಿ ಏನಾದ್ರು ಒಂದು ಮಾಡಲೇಬೇಕು ಅಂತೇಳಿ ಹೋರಾಟ ಮಾಡಿ ಒಂದು ಅಂತಿಕ್ತರ ಸಂದರ್ಭದಲ್ಲಿ ತಿರ್ಗಾ ಗೌರ್ಮೆಂಟು BJPಗೂ ಕಾಂಗ್ರೆಸ್ಗೂ JDSಗೂ ಗೊಂದಲ ಸೃಷ್ಟಿಯಾಗಿ ಗೌರ್ಮೆಂಟ್ ಬಿದ್ದೋಯ್ತು. ಏನು ಅಲ್ಲೂ ಕೂಡ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸುಮ್ಮನಿರಲಿಲ್ಲ. ಬಟ್ ಅವತ್ತು ಗೌರ್ಮೆಂಟ್ ಇದ್ದಿದ್ದಾಗ 2013ರಲ್ಲಿ ಶಾಸಕರು ಶ್ರೀನಿವಾಸ ಮೂರ್ತಿ ಅವ್ರಿದ್ದ ಸಂದರ್ಭದಲ್ಲಿ ಅಲ್ಲಿ ಬಾಲಕೃಷ್ಣ ಅವರು ಇದ್ರು, ಅವ್ರು ಬಿಡ್ತಿರ್ಲಿಲ್ಲ, ಅನುಕೂಲ ಮಾಡ್ಕೊಡ್ತಿರ್ಲಿಲ್ಲ. 2023ರಿಂದ ಈಚೆಗೆ ಏನೇನಾಯ್ತು, ಇವ್ರು ಈಗ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಬಂದ್ಮೇಲೆ ಇದು ಹೋರಾಟದ ಕಿಚ್ಚು ಕೂಗು ಜಾಸ್ತಿ ಆಯ್ತು. ನಾನು ಕೂಡ ಮಾತಾಡೋದಿಲ್ಲ, ಇದನ್ನೇನಾದ್ರು ಮಾಡಿ ಒಂದ್ ಕಡೆಗೆ ಬರಬೇಕು ಅಂತೇಳಿ ನಮ್ದು ಕೂತ ಅಭಿಮತ ಐತೆ. ಯಾರು ಮಾಡಿಸ್ಕೊಂಬಂದ್ರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತೇಳಿ. ಇನ್ನು ಏನು ಅಭಿನಂದನೆ ಸಲ್ಲಿಸಂತ ದೊಡ್ಡ ಮಟ್ಟಕ್ಕೆ ಕಾರ್ಯಗತ ಆಗಿಲ್ಲ. ಅದು ಗೆಜೆಟ್ ಅಲ್ಲಿ ಪಾಸ್ ಮಾಡ್ಕೊಂಡ್ ಬರ್ಲಿ, ಇನ್ನು 30 ದಿನ ಅಬ್ಜೆಕ್ಷನ್ ಐತೆ, ಅದಕ್ಕೂ ಏನೇನಾಗ್ತಕ್ಕಂಥದ್ದು ನೋಡ್ಲಿ. ಇಲ್ಲಿ ಇಮ್ಮಿಡಿಯೇಟ್ ಇದೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ 2023ಕ್ಕೆ ಇಡೀ ದೇಶನೇ ಡಿಮಾಲಿಟೇಷನ್ ಆಗ್ತಿರ್ತಕ್ಕಂಥದ್ದು ಶಾಸಕರು ಚೆನ್ನಾಗಿ ಗೊತ್ತಿರತಕ್ಕಂಥ ವಿಚಾರನೆ. ಈಗ ಅದನ್ನ ಅವ್ರು ಎನ್ಕೇಜ್ ಮಾಡ್ಕೊಂತವ್ರೆ. ಸೋಲೂರು ಒಂದ್ ಭಾಗ ನಮಗ್ ಸಿಕ್ಕಿದ್ರೆ ಮೀಸಲು ಕ್ಷೇತ್ರಕ್ಕೆ ಏನು ತೊಂದರೆ ಆಗಲ್ಲ, ಅಲ್ಲಿ ಒಂದು 52% ಅಲ್ಲಿ ಮೀಸಲಿರೋದ್ರಿಂದ, ಅದು ಮೀಸಲಾತಿರೋದ್ರಿಂದ ಅವ್ರು ಇಲ್ಲಿಗೆ ಬಂದ್ರೆ ತಿರ್ಗಿ ಏನು ನಮ್ಗೆ ಅನುಕೂಲ ಆಗ್ಬೋದು ಅನ್ನೋ ಒಂದು ಭ್ರಮೆಲಿ ಬಹಳ ಸ್ಪೀಡಾಗಿ ಓಡಾಡ್ತವ್ರೆ. ನಮ್ಗೆ ಅದು ಏನೇನಾಗ್ಲಿ, ಆ ಮೀಸಲಾತಿದು ಏನೇನಾಗ್ಲಿ, ಇಲ್ಲಿ ಜನರಲ್ ಕ್ಯಾಟಗರಿ ಬರಬಾರ್ದು ಅಂತ ತಪ್ಸೋಕ್ಕೂ ಪ್ರಯತ್ನ ನಡೀಲಿ, ನಂದೇನು ಅಭ್ಯಂತರ ಇಲ್ಲ. ನನಗೂ ಕೂಡ ಕೆಲವು ಜನ ಫೋನ್ ಮಾಡಿ ಹೇಳಿದ್ರು, ಸೋಲಾರ್ ವಿಚಾರ ಬಂದಾಗ ನೀವು ಹಂಗೆಲ್ಲ ಮಾತಾಡ್ತಿರಲ್ಲ, ಡಿಮಾಲಿಟೇಷನ್ ಆಗಿ ಅದೇನೋ ನೆಲಮಂಗಲಕ್ಕೆ ಬಂದ್ರೆ ಜನರಲ್ಗೆ ತಿರ್ಗಾ ಕೈ ತಪ್ತದೆ. 60 ವರ್ಷದಿಂದನೂ ಕೂಡ ಅಲ್ಲಿ ಸಾಮಾನ್ಯ ಜನರಲ್ಗೆ ಅವಕಾಶ ಸಿಗಿಲ್ಲ. ಈ ಸತಿ ಯಾರನ್ನ ಆಗ್ಲಿ, ಈ ಸತಿನೂ ಕೂಡ ಹಂಗೆ ಆಗ್ತದೆ. ಹಂಗೆ ನಾನು ಆದ್ರೂ ಪರವಾಗಿಲ್ಲ, ಆಡಳಿತಾತ್ಮಕವಾಗಿ ಸೋಲಿರ್ತಕ್ಕಂಥ ಜನತೆಗೆ ಏನು ತೊಂದರೆ ಆಗಿರ್ತಿಲ್ಲ, ಅನುಕೂಲ ಆಗಬೇಕು ಅಂತಕ್ಕಂಥದ್ದು ನನ್ನ ಮೂಲ ಉದ್ದೇಶ. ನೆನ್ನೆ ಮೊನ್ನೆ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆದ್ಮೇಲೆ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡೋದೆಲ್ಲ ಮಾಡ್ತಾ, ಅದ್ರ ಜೊತೆಲಿ ಯಾವ ಕೆಲವು ಜನ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಏನೋ ಕಾಲಿಗೆ ಬೀಳ್ಬೇಕಾಗಿತ್ತು, ಅಭಿನಂದನೆ ಸಲ್ಲಿಸ್ಬೇಕಾಯ್ತು ಅಂತೇಳಿ. ಅಭಿನಂದನೆ ಮಾಡಕ್ಕೆ ಗೆಜೆಟ್ ಪಾಸ್ ಮಾಡ್ಕೊಂಡ್ ಬರ್ಲಿ, ನಾವು ಕೂಡ ಅಭಿನಂದನೆ ಸಲ್ಲಿಸ್ತೀವಿ, ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಇದೇನು ಇವ್ರೊಬ್ರು ಶ್ರಮ ಅಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಅಲ್ಲಿ ಬಾಲಕೃಷ್ಣ ಅವ್ರು ಇದ್ರು. ಬಾಲಕೃಷ್ಣ ಅವ್ರು ಯಾಕೆ ಬಿಟ್ರು ಅಂತಂದ್ರೆ, ಸೋಲೂರು ನನ್ನ ಕಡೆ ಇಕ್ಕಿದ್ರೆ ನನಗೆಲ್ಲರೂ ಮೂಲ ಆಗ್ತದೆ 2026ಕ್ಕೆ ಅಂತೇಳಿ ಅವರು ಕೂಡ ಸುಮ್ಮನಾರ. ಜೊತೆಗೆ ಅವ್ರ ತಮ್ಮ ಬೊಮ್ಮಲು ಎಲೆಕ್ಷನ್ ಗೆಲ್ಬೇಕಾದ್ರೆ ಸೋಲೂರು ಭಾಗದ ಜನಗಳೆಲ್ಲ ಓಟ್ ಹಾಕ್ಬೇಕಾಗಿತ್ತು.
ಆ ಓಡ್ತಾ ಬೇಕಾದ್ರೆ ಇವರು ಶಾಸಕರವರು ಮಾತುಕತೆ ಆಯ್ತು, ನಮಗೆ ಬೆನಿಫಿಟ್ ಆಯ್ತು, ಬಾಲಕೃಷ್ಣ ಅವ್ರಿಗೆ ಅನುಕೂಲ ಆಯ್ತೋ ಅನಾನುಕೂಲ ಆಯ್ತೋ ಗೊತ್ತಿಲ್ಲ. ಒಟ್ಟಾರೆ ಸೋಲೂರ್ಗೊಂದು ಮುಕ್ತಿ ಕಾಣಿಸೋಂಥ ಪ್ರಯತ್ನ ನಡೀತಾ ಇರೋದ್ರಿಂದ ನಮಗೆಲ್ಲೋ ಒಂದ್ ಕಡೆ ಸಮಾಧಾನ ಇರೋದು ಸತ್ಯ. ಸೋಲೂರ್ನ ಅದನ್ನ ತಾಂಬಂದು ನೆಲಮಂಗಲಿಗೆ ಸೇರಿಸಿ ಎಲ್ಲ ಓಟಿಂಗ್ ಒಂದ್ ಕಡೆ ಇರಲಿ, ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಎಲ್ಲನೂ ಕೂಡ ಒಂದ್ ಕಡೆ ಇರೋಂಥ ಕೆಲಸ ಆಯ್ತಲ್ಲ ಅಂತ ಸಂತೋಷ ಪಡ್ತಕ್ಕಂಥ ವಿಚಾರ. ಈಗ ಇನ್ನು ಕ್ಯಾಬಿನೆಟ್ ಅಲ್ಲಿ ಆಗೈತೆ, ಅಬ್ಜೆಕ್ಷನ್ಗೆ ಇಟ್ಟವ್ರು. ಇವಾಗ ಅಬ್ಜೆಕ್ಷನ್ ಏನಾಗ್ತದೆ ನೋಡೋಣ. ಆಮೇಲೆ ಗೆಜೆಟಲ್ಲಿ ಪಾಸ್ ಆಗಲಿ, ಆಮೇಲೆಲ್ಲ ಪಟಾಕಿ ಹೊಡೆಯೋದು, ಖುಷಿ ಪಡೋದು, ಸಂಭ್ರಮಾಚರಣೆ ಮಾಡೋದು ಎಲ್ಲ ಒಂದ್ ಕಡೆ ಮಾಡಲಿ. ಸೋಲೂರು ಸಾಮಾನ್ಯವಾದ ಕ್ಷೇತ್ರ ಅಲ್ಲ. ಹಿಂದೆ ಸೋಲೂರು ಸಿದ್ದಪ್ಪ ಅಂತ ಅಂದ್ರೆ ಒಳ್ಳೆ ಹೆಸರಿರ್ತಕ್ಕಂಥವ್ರು MLA ಆಗಿದ್ದು ಕುದೂರು ಕ್ಷೇತ್ರದಲ್ಲಿ. ಅಂಥವೆಲ್ಲ ಇತಿಹಾಸ ಹೊಂದಿರತಕ್ಕಂಥ ಕ್ಷೇತ್ರ ಅದು. ಎಲ್ಲ ಅವರಾರು ಅನುಕೂಲಕ್ಕೆ ತಕ್ಕನಾಗಿ ಏನೇನೋ ಮಾಡ್ತೀವಿ ಅಂತ ಹೊರಟ್ರೆ ಆಡಳಿತಾತ್ಮಕ ಏನಾಗಬೇಕು ಅಂತಕ್ಕಂಥ ಜನಗಳು ಕೂಡ ನೋಡ್ತಾವ್ರೆ. ಅವರು ಶಾಸಕರದ್ದು ಇಷ್ಟೇ, ಇಮಿಡಿಯೇಟ್ಲಿ ಸೋಲೂರು ನಮ್ಗೇನ ಸೇರಿಸ್ಕೊಂಡ್ರೆ 2023ಕ್ಕೆ ಡಿಮಾಲಿಟೇಷನ್ ಕೂಡ ಆಡಳಿತಾತ್ಮಕ ಈ ಕಡೆಗೆ ಸೋಲೂರು ಇದ್ರೆ ನಾನು ತಿರ್ಗಾ ಮೀಸಲು ಕ್ಷೇತ್ರದಲ್ಲಿ ಶಾಸಕರಾಗ್ಬೋದಲ್ಲ ಅಂತೇಳಿ ದೊಡ್ಡ ಕನ್ಸು ಕಟ್ಕೊಂಡು ಮಾಡ್ತಾವ್ರೆ. ಅವ್ರು ಏನೇನು ಕನ್ಸು ಕಟ್ಕೊಂಡ್ರು ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೊಳಚೆ ನೀರು ತತ್ತೀವಿ ಅಂತ ಯಾವಾಗ ಇವ್ರು ಪ್ರಯತ್ನ ಪಟ್ಟರೋ ಇಂಥವೆಲ್ಲ ಕೂಡ ಜೀರೋ ಆಗ್ತವೆ, ಏನಾದ್ರಾಗೆ ಸಂಶಯ ಕಡ್ತ ಮಾತೇ ಇಲ್ಲ. ಅವ್ರನ್ನ ಯಾವ ರೀತಿ ಚುನಾವಣೆ ಎದುರಿಸ್ಬೇಕು ಅಂತಕ್ಕಂಥ ನಾವು ಕೂಡ ರೆಡಿ ಇದ್ದೀವಿ. ಮುಂದೆ ನೋಡೋಣ ಅದನ್ನೇನಾಗ್ತದಾಗಲಿ. ಬಟ್ ಪಾಪ ಶಾಸಕರಾಗಲಿ ಅಥವಾ ಕಾಂಗ್ರೆಸ್ ಮುಖಂಡರುಗಳು ಮಾತಾಡಿದ್ರೆ ನನಗೇನು ಆಯ್ತಿರಲಿ ಅಂತ ಹೇಳ್ಬೋದಾಯ್ತು. ಬಟ್ ಯಾರ್ಯಾರ ಕೈಲೋ ಮೀಡಿಯಾದಲ್ಲಿ ಮಾತಾಡಿಸಿ ನಮ್ಮನ್ನ ಏನೋ ನಾವು ಯುದ್ಧ ಗೆದ್ಕೊಂಬಂದಿದ್ದೀವಿ, ಬ್ರಿಟಿಷ್ನವ್ರ ಮೇಲೆ ಯುದ್ಧ ಗೆದ್ಕೊಂಬಂದ್ಬಿಟ್ಟು ಇಲ್ಲಿ ಸಂಭ್ರಮಾಚರಣೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರಲ್ಲ, ಅದನ್ನ ಸ್ವಲ್ಪ ಕಂಟ್ರೋಲಾಗಿ ಹೋಗಿ ಇನ್ನೂ ಗೆಜೆಟಲ್ಲಿ ಪಾಸ್ ಆಗಬೇಕಾಗಲಿ. ಅದೆಲ್ಲ ಆದಮೇಲೆ ಏನೇನು ನಡೀತೆ ಅಂತಕ್ಕಂಥದ್ದು ನೋಡೋಣ. ಆತೃ ಬೀಳೋಂಥ ಅವಶ್ಯಕತೆ ಕೂಡ ಇಲ್ಲ. ಇದ್ರ ಶ್ರೀನಿವಾಸ ಮೂರ್ತಿ ಅವ್ರದ್ದು ಹೋರಾಟ ಐತೆ, MV ನಾಗರಾಜ್ ಅವ್ರದ್ದು ಕೂಡ ಹೋರಾಟ ಐತೆ. ಎಲ್ಲಾರ್ದು ಹೋರಾಟದ ಫಲವಾಗಿ ಇವತ್ತೇನು ಹಾಕಿದ ತಕ್ಷಣ ಮರ ಫಲ ಕೊಡ್ಲಿಕ್ಕಾಗಲ್ಲ. ಅವತ್ತು ಇವರೆಲ್ಲ ಬಿತ್ತನೆ ಮಾಡಿದ್ರು, ಎಲ್ಲ ನೀರು ಹುಡ್ಕೊಂಬತ್ತಾ ಇದ್ರು. ಇವತ್ತು ಹತ್ರಕ್ಕೆ ಬಂದಾಗ ಗೌರ್ಮೆಂಟ್ ಅವ್ರದ್ದೇ ಇದೆ. ಅಲ್ಲಿ ಬಾಲಕೃಷ್ಣ ಅವರು ಕೂಡ ಎಲ್ಲಿ ಸೋಲೂರು ನನ್ನ ಕಡೆ ಬಂದರೆ ನನ್ನ ಕ್ಷೇತ್ರಕ್ಕೆ ಮೀಸಲಾಗ್ಬಿಟ್ಟು ನನ್ನ ಜನರಲ್ ಕ್ಯಾಟಗರಿ ಹೋಗ್ಬಿಡ್ತದೆ ಅಂತ ಅವ್ರು ಭಯ ಬಿದ್ದರು. ಇವ್ರಿಗೆ ಬೇಕಾಗಿತ್ತು, ಅವ್ರ ತಮ್ಮ ಭೂಮಿಲ ಗೆಲ್ಲಬೇಕಾಗಿತ್ತು. ಇಬ್ರಿಗೂ ಮಾತುಕತೆ ಆಯಿತು, ಇವತ್ತು ಮಾಡಿಕೊಟ್ಟವ್ರೆ. ಸಿದ್ದರಾಮಯ್ಯಗೂ DK ಶಿವಕುಮಾರ್ಗೂ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಯಾಕೆಂದರೆ ಗೆಜೆಟಲ್ಲಿ ಇಕ್ಬಿಟ್ಟು ಎದುರಾಗಿ ಇಕ್ಬಿಟ್ಟು ಕ್ಯಾಬಿನೆಟಲ್ಲಿ ಇಕ್ಬಿಟ್ಟು ಹೊರಗಡೆ ತಂದಿರೋದ್ರಿಂದ ನಾವು ಸಿದ್ದರಾಮಯ್ಯರಿಗೆ ಮತ್ತು DK ಶಿವಕುಮಾರ್ಗೆ ಶಾಸಕರು ಕೂಡ ಅದನ್ನ ಆ ಮಟ್ಟಕ್ಕೆ ತಂದಿರತ್ತೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಇಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ. ಬಟ್ ಗೆಜೆಟಲ್ಲಿ ಪಾಸ್ ಆಗತಕ್ಕನ ಸ್ವಲ್ಪ ಸಮಾಧಾನ ಇರ್ಬೇಕು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ಸ್ವಲ್ಪ ಯೋಚನೆ ಮಾಡಲಿ. ಏನು ಇವತ್ತೇ ದೊಡ್ಡ ಇತಿಹಾಸ ಗೆತ್ಕೊಂಡ್ಬಂದಿದ್ದೀವಿ, ಸೋಲೂರು ಮುಗಿಲೆತ್ತು ಬಿಡ್ತು, ಸೋಲೂರು ತಮ್ಮ ನೆಲಮೂಲಕ್ಕೆ ಕೂರಿಸ್ಬಿಟ್ಟು. ಸೋಲೂರು 20 ವರ್ಷದಿಂದ ಎಲ್ಲಿತ್ತು? ರಾಮನಗರ ಎಲ್ಲಿತ್ತು? ಚನ್ನಪಟ್ಟಣ ಎಲ್ಲಿತ್ತು? ಮಾಗಡಿ ತಾಲೂಕು ಎಲ್ಲಿತ್ತು? ನೆಲಮಂಗಲ ತಾಲೂಕು ಎಲ್ಲಿತ್ತು? ದೊಡ್ಡಬಳ್ಳಾಪುರ ಎಲ್ಲಿತ್ತು? ಇವೆಲ್ಲ ಒಂದು ಭಾಗ ಅಲ್ವಾ? ಅವೆಲ್ಲ ಒಂದು ಭಾಗ. ಎಲ್ಲಾನು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲೇ ನಾವೆಲ್ಲರೂ ಕೂಡ ವಾಸ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಇವತ್ತು ಆಡಳಿತ ಸ್ವಲ್ಪ ತೊಂದರೆ ಆಗಿತ್ತು, ಅನುಕೂಲ ಆಗ್ತದೆ. ಅದ ಕಾರಣ ಮುಂದೆ ಯಾವ ಮಟ್ಟಕ್ಕೆ ನಿಂತ್ಕೊಂತ ನೋಡೋಣ. ಇವತ್ತೇನು ಕ್ಯಾಬಿನೆಟಲ್ಲಿ ಇರ್ತಕ್ಕಂಥದ್ದು ಗೆಜೆಟಲ್ಲಿ ಪಾಸಾಗಿ ಆಚೆಗೆ ಬರೋಂಥ ಕೆಲಸ, ಆಚೆಗೆ ತರೋಂಥ ಕೆಲಸನ ಕಾಂಗ್ರೆಸ್ ಶಾಸಕರು ಮಾಡಲಿ ಅಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಲಿ ಇವತ್ತು ಎಲ್ಲರೂ ನಮ್ಮ ಸಾಮಾನ್ಯ ಕ್ಯಾಟಗರಿ ಜನಗಳ ಭಾವನೆ ಇರೋದೇನು ಅಂತಂದರೆ 60 ವರ್ಷದಿಂದನೂ ಕೂಡ ನಾವು ಮೀಸಲಾತಿ ಒಳಗೆ ಒದ್ದಾಡ್ತಾ ಇದ್ದೀವಿ. ಈ ಸತಿನಾರು ಕೂಡ 20 ತಾರೀಕೇನಾದ್ರು ಕೂಡ ಜನರಲ್ ಆಗ್ಬೋದು ಅಂತ ಒಂದು ಮಾತು ಆಕಾಶ ಇಟ್ಕೊಂಡಿದ್ರು. ಶಾಸಕರು ಮಾತ್ರ ಬಹಳ ಸಂತೋಷವಾಗವ್ರೆ. 26 ಒಳಗಡೆ ನಾನು ಅದನ್ನು ಕ್ಯಾನ್ಸಲೇಷನ್ ಮಾಡಿಸಿ ತಿರ್ಗಾ ಮೀಸಲು ಮಾಡಿಸ್ತೀನಿ ಅಂತೇಳಿ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ, ನಿಮ್ಮ ಹೋರಾಟದ ಫಲಕ್ಕೆ ಪ್ರತಿಫಲ ಸಿಗಲಿ ಅಂತೇಳಿ ಶಾಸಕರಿಗೆ ನಾನು ಹಾರೈಸ್ತೀನಿ. ಒಳ್ಳೆಯದಾಗಲಿ. ಆದಷ್ಟು ಶೀಘ್ರವಾಗಿ ಇದನ್ನು ಗೆಜೆಟಲ್ಲಿಕ್ಕೆ ಪಾಸ್ ಮಾಡ್ಕೊಂಬರೋಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ.